ಸ್ನೇಹಿತರೆ, ನಾನು ಇಮಾರ ನಾಯಕ. ನಾವಿವತ್ತು ಕಿಷ್ಕಿಂದ ಚಾನಲ್ ಬಳಗದೊಂದಿಗೆ ಮೂರೇರು ಬೆಟ್ಟದಲ್ಲಿದ್ದೀವಿ. ಪ್ರತಿ ಬಾರಿ ಮೂರೇರು ಬೆಟ್ಟಕ್ಕೆ ಬಂದಾಗ ಹೊಸತನ ಅನಿಸ್ತಾ ಇದ್ದಿಲ್ಲ, ಆದರೆ ಇವತ್ತು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಪ್ರತಿ ಬಾರಿ ನಾನು ಸಾಕಷ್ಟು ಜನರನ್ನು ಕರ್ಕೊಂಡು ಬಂದಾಗ ಏನು ಅನಿಸ್ತಿತ್ತು, ಮತ್ತು ಯಾರಾದ್ರೂ ನನ್ನ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ಇದು ಸಮಾಧಿ ಸ್ಮಾರಕ ಆದರೆ ಹಾಗಾದರೆ ಆದಿಮಾನವರು ಎಲ್ಲಿ ವಾಸ ಮಾಡ್ತಾಯಿದ್ರು? ನಿಜಕ್ಕೂ ಆ ಕುರುಹುಗಳು ನಮಗೆ ಸಿಗಲ್ಲ. ಯಾಕಂದರೆ ಅವತ್ತು ಆದಿಮಾನವ ನೋಡಿದ್ರೆ ಜೋಪಡಿಯಲ್ಲಿ ಅಥವಾ ಗವಿಯಲ್ಲಿನೇ ವಾಸ ಮಾಡ್ತಾ ಇದ್ದ. ನಂತರದಲ್ಲಿ ಬೆಳವಣಿಗೆ ನಂತರ ಜೋಪಡಿಗಳು ಕಟ್ಟಿಗೆ ಇರ್ತಕ್ಕಂಥ ಇದರಿಂದ ವಾಸ ಮಾಡ್ತಾ ಇದ್ದ. ಆದರೆ ಇವತ್ತು ಆ ವಸತಿ ನೆಲೆಯನ್ನು ಹುಡ್ಕೊಂಡು ನಮ್ಮ ಚಾರಣ ಬಳಗ ಇವತ್ತು ಹೋಗ್ತಾ ಇದೆ. ಬನ್ನಿ, ನಿಜಕ್ಕೂ ನನಗೆ ಭಾಳಷ್ಟು ಥ್ರಿಲ್ ಆಗ್ತಾ ಇದೆ. ಯಾಕಂದರೆ ಯಾರಾದರೂ ಕೇಳಿದಾಗ ಏನು ಹೇಳೋಕೆ ಉತ್ತರ ಇರಲ್ಲ. ಯಾಕಂದರೆ ಇದನ್ನು ಮೂರೇರು ಬೆಟ್ಟ ಅಂದ್ಕೊಳ್ಳಿ, ಇಲ್ಲಿ ಕುಳ್ರಿದ್ರು ಜನ ವಾಸ ಮಾಡ್ತಾರೆ ಅಂತ ಒಂದು ಜನಪದೀಯ ನಂಬಿಕೆ ಇದೆ. ಅದನ್ನು ಸುಳ್ಳಾಗಿಸಿ ಇದು ಇಲ್ಲ ಸಮಾಧಿ ಸ್ಮಾರಕ ಅಂತೇಳಿ ಸಾಕಷ್ಟು ಸಂಶೋಧನೆಗಳು ನಡೆದು ಅದರ ಬೆನ್ನತ್ತಿ ದುರ್ಗದ ದಡಿ ಅಂತ ಇದೆ. ಈ ಮೂರೇರು ಬೆಟ್ಟ ಏನಿದೆ ಅದರ ಹಿಂಬದಿ ಆ ಸಾಲುಗಳಲ್ಲಿ, ಬೆಟ್ಟದ ಸಾಲುಗಳಲ್ಲಿದೆ. ಅದನ್ನ ಇವತ್ತು ನೋಡೋದಕ್ಕಂತ ಹೋಗ್ತಾ ಇದೀವಿ. ಬನ್ನಿ, ಇನ್ಯಾಕೆ ತಡ, ಹೋಗೋಣ. ದುರ್ಗದ ದಡಿಗೆ ಬಂದ್ವಿ ನಾವು. ನಿಜಕ್ಕೂ ಬಹಳಷ್ಟು ರೋಮಾಂಚಕ ಆಗ್ತಾ ಇದೆ. ಯಾಕಂದ್ರೆ ನಾವು ಮೂರೇರು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಪ್ರಥಮವಾಗಿ ಬರ್ತಕ್ಕಂಥ ಪೇಂಟಿಂಗ್ಸ್ ಗಳನ್ನು ನೋಡ್ತಾ ಇದ್ವಿ. ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಇದೇ ಪ್ರಥಮ ಬಾರಿಗೆ ಅತಿ ಹೆಚ್ಚು ಪೇಂಟಿಂಗ್ಸ್ ಗಳು ಇರ್ತಕ್ಕಂಥ ಗವಿಯಲ್ಲಿದ್ದೀವಿ. ಬಹಳಷ್ಟು ಖುಷಿ ಆಗ್ತದೆ. ನೀವು ನೋಡ್ತಿರ್ಬೋದು, ಈ ದೊಡ್ಡ ಬಂಡೆ, ಹಾಸು ಬಂಡೆಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ಚಿತ್ರಗಳನ್ನು ಕೆತ್ತಿದ್ದಾರೆ. ನೋಡ್ತಿರ್ಬೋದು ಜಿಂಕೆಯ ಸಾಲುಗಳು ಅಲ್ಲಿ ಮುಂಭಾಗದಲ್ಲಿ. ಇನ್ನು ಕೆಳಗಡೆ ಬೇಟೆಗೆ ಹೋಗುವಂತು ಈ ತುದಿಯ ನೆಲಕ್ಕೆ ನೋಡ್ರಿ, ಕೈ ಕೇಳ್ಕೊಂಡು ನಿಂತ್ಕೊಂಡು ಮತ್ತೆ ಬೇಟೆಗೆ ಹೋಗುವಂತ ಚಿತ್ರಗಳು ಕೂಡ ಕಾಣ್ತಾ ಇದಾವೆ. ಬಹಳಷ್ಟು ಸೋಜಿ ಅನಿಸ್ತಾ ಇದೆ. ಹಾಗೆ ಇನ್ನು ಗವಿಯಲ್ಲಿ ಒಂದಿಷ್ಟು ಚಿತ್ರಗಳಿದಾವೆ. 27 ಜನ ಕೈ ಹಿಡಿದು ಚೈನ್ ಸಿಸ್ಟಮ್ ಅಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಚಿತ್ರಗಳು ಮನಮೋಹಕ ಆಗಿದಾವೆ. ಎಲ್ಲದೂ ಕೂಡ ಮಾಸ್ ಹೋಗ್ತಾ ಇದೆ. ನಾವು ಅದನ್ನ ಟಾರ್ಚ್ ಹಾಕಿ ಎಲ್ಲ ನೋಡಿದ್ವಿ. ಬಹಳಷ್ಟು ಖುಷಿ ಆಗ್ತದೆ. ಇಷ್ಟೆಲ್ಲ ಪೇಂಟಿಂಗ್ಸ್ಗಳು ಯಾಕೆ ಅವರು ಬಿಡಿಸಿದ್ರು? ತಮ್ಮ ಜೀವನ ಚರಿತ್ರೆಯನ್ನ ಈ ಪೀಳಿಗೆಗೆ ತಿಳಿಸೋದಕ್ಕೆ ಈ ಪೇಂಟಿಂಗ್ಸ್ಗಳು ನಮ್ಗೆ ಸಹಾಯಕ ಆಗುವಂತೆ ಮಾಡಿದ್ದಾರೆ. ನಿಜಕ್ಕೂ ನಿಮ್ಗೆ ವಿಡಿಯೋ ಎಲ್ಲ ಹಾಕ್ತೀನಿ, ನೋಡಿ, ತುಂಬಾ ಖುಷಿ ಆಗುತ್ತೆ. ಇನ್ನಷ್ಟು ಆದಿಮಾನವನ ಬದುಕಿಗೆ ಬೆಳಕು ಚೆಲ್ಲುವಂತ ಮಹತ್ವದ ಸ್ಥಳ ಈ ದುರ್ಗದ ದಡಿ ಅಂತ ಹೇಳಿ. ಈ ಒಂದು ಸ್ಥಳವನ್ನ ನಮ್ಗೆ ತೋರಿಸೋದಕ್ಕೆ ಮಂಜುನಾಥ್ ದೊಡ್ಡಮನಿ ಸರ್ ಅವರು ರಾತ್ರಿ ಗ್ರೂಪ್ ಅಲ್ಲಿ ಹಾಕಿದ್ರು ಮೆಸೇಜ್, ಈ ತರ ನೋಡೋಣ ದುರ್ಗದ ದಡಿ ಅಂತ. ನನಗೂ ಬಹಳ ಕುತೂಹಲ ಇತ್ತು ಅವರ ಜನವಸತಿ ಪ್ರದೇಶ ನೋಡ್ಬೇಕಂತ. ಇವತ್ತು ನಮಗೆ ಸಹಾಯಕವಾಗಿ ಹುಸೇನ್ ಬಾಷಾ ಅವರು ಇದ್ದಾರೆ. ಇವರು ಇದನ್ನ ಪ್ರಥಮ ಬಾರಿಗೆ ಯಾವಾಗ ನೋಡಿದ್ರು, ಏನೆಲ್ಲ ಅಂತಂದು ಅವ್ರ ಬಾಯಿಂದನೇ ಕೇಳೋಣ. ಅಣ್ಣ, ನೀವು ಯಾವಾಗ ನೋಡಿದ್ದಣ್ಣ? ನಾನು 2006-7ರಿಂದ ನೋಡಕ್ಕಂತ ಬಂದಿದ್ರಿ. ಇದು ಎಲ್ಲ ಇದು ಬೆಳಕಿಗೆಲ್ಲ ಬಂದಿತ್ತಂದ್ರೆ 2010ರಿಂದ ಸ್ವಲ್ಪ ಎಲ್ಲ ಪ್ರಚಾರ ಆಗೈತ್ರಿ. ಅದು ನೀವೇ ಮೊದ್ಲಿಗೆ ನೋಡಿದ್ದ? ಮೊದ್ಲಿಗೆ ನಾವೇ ನೋಡಿದ್ರಿ. ಏನು ಯಾಕಾಗಿ ಬಂದಿದ್ರಿ ಇಲ್ಲಿ ಇಷ್ಟು ದೊಡ್ಡ ಗವಿಯಾಳೆ? ಇಲ್ಲಿ ನಮ್ ಕುರಿ ಅದಾವಲ್ರಿ, ಕುರಿ ಮೆಸೇಜ್ ಬರ್ತವ. ಹಾಗಾಗಿ ನಾವು ಕುರಿ ಅಡ್ಡಿಲ್ಲ ಮ್ಯಾಗ ಅಡ್ಡಾಡ್ತಿರ್ತೀವಿ. ಹಂಗೆ ನೀವು ಕಾಣ್ತಿರ್ತಾವಲ್ಲ, ಕಂಡಾಗ ಅವಾಗ ನಿಮ್ಮ ಅಂತರ ಇಂಥ ಪೇಂಟಿಂಗ್ ಏನು ನೋಡ್ಯಾನಪ್ಪ ಅಂದಾಗ ಅವಾಗ ನಾವು ಅಡ್ಡಾಡ್ತಾನ ಕೇಳಿದ್ರೆ ತಡಿ ಹಂಗಾರ ಅಂತೇಳಿ ನಾವು ಅದನ್ನ ಮನಸ್ಸಿನಾಗ ಇದು ಮಾಡ್ಕೊಂಡು ಬಂದಾಗ ತೋರ್ಸ್ಕೊಂತ ಇದು ಮಾಡ್ಕೊಂತ ಬಂದಿವ್ರಿ. ಕುರಿ ಇದ್ವ ಸರ್ ನಿಮ್ಮ? ಕುರಿ ಅದಾವ. ಕುರಿ ಇದ್ದ ಕಾಯ್ಕೊಂತ ಬಂದಾಗ ನೀವು ನೋಡಿರಿ? ನೋಡ್ರಿ. ಈಗ ಅಲ್ಲಿ ಈಗ ನಮ್ ತರ ಎಷ್ಟು ಜನ ಬಂದ್ ಹೋಗ್ಯಾರ? ಈಗ ಬಹಳ ಜನ ಬಂದ್ರ ನಾವು ತೋರ್ಸಿನ್ರಿ ಅವ್ರಿಗೆ. ಈಗ ಇಲ್ಲೆಲ್ಲ ತೋರಿಸ್ತೀರಿ? ಈಗ ಮೊದ್ಲಿಗೆ ನೀವೇನ್ ಅನ್ಕೊಂಡಿದ್ರಿ? ಮೊದಲಿಗೆ ನಾವು ಈಗ ಇನ್ನೊಂದು ಅಲ್ಲಿ ಚಿತ್ರಗುಂಡ ಅಂತ ಐತ್ರಿ. ಆ ಚಿತ್ರಗುಂಡದಲ್ಲಿ ಕುಂತಾಗ ಒಬ್ಬ ಯಜಮಾನ್ ಮನುಷ್ಯ ನಾನು ದನ ಕಾಯಕ್ ಹೋಗ್ತಿದ್ರಿ. ಅವಾಗ ಸಣ್ಣನಿದ್ದೆ. ಅವಾಗ ತತ ಇದು ಏನಂತ ಕೇಳಿದ. ಇಲ್ಲ ಇದ್ರಂಗಪ್ಪ ಮೊದ್ಲಿನ ಮಂದಿ ಪೇಂಟಿಂಗ್ ಮಾಡಿರವನ ಅಂತಂದ. ಹೌದನ್ನ ಹಂಗಾರ ಅಂತಂದು ಅವಾಗ ಹೇಳಿದಾಗ ಅವಾಗ ನಾನು ಇದು ಮಾಡ್ಕೊಂಡು ಅಲ್ಲಿ ಆ ಕುಟುಂಬ ಆಟಾಡ್ಕೊಂಡು ಕಾಣ್ವಲ್ಲ, ಆ ಥರ ಹಿಂಗೆ ಜನಕ್ಕೆ ತೋರಿಸಿ ಅಂತ ಹೊಂಟೇನ್ರಿ. ಹಿಂಗೆ ಮಂಜುನಾಥ್ ಸರ್ ಯಾವಾಗ ಫೋನ್ ಮಾಡ್ರಿ ನಿಮಗೆ? ಮಂಜುನಾಥ್ ಸರ್ ಅವರು ನಿನ್ನೆ ರಾತ್ರಿ 9 10 ಗಂಟೆ ಆಯ್ತು. ಅವಾಗ ಮಾಡಿರಿ. ಹ್ಞೂ ಸರ್. ಅಣ್ಣ, ಇದು ನಿಮ್ ಕಣ್ಣಿಗೆ ಯಾವಾಗ್ಲಿಂದ, ನೀವ್ ಯಾವಾಗ ಇದರ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡ್ರಿ? ನಾನು ಡಿಗ್ರಿ ಇರುವಾಗ ಅಂದ್ರೆ ನಮ್ದು ಡಿಗ್ರಿ 2006 ನಾನು ಡಿಗ್ರಿ ಮುಗಿದ ನಂತರ ಏನ್ ಮಾಡಿದ್ರು, ಊರಿಗೆ ಬಂದೆ. ಊರಿಗೆ ಬಂದಂತ ಸಂದರ್ಭದಾಗ ಏನಾಯ್ತಂದ್ರ, ಈ ಮೂರವ್ರ ಮನೆ ಅವಾಗ ಹೋಗಿ ಬರ್ತಿದ್ರು, ಫಾರೆನ್ಸ್ ಅವ್ರು ಬರ್ತಿದ್ರಲ್ಲ. ಆ ಫಾರೆನ್ಸ್ ಅವ್ರು ಬರೋಕೆ ಏನಂದ್ರ ಅಲ್ಲೇ ನಾವು ಇಲ್ಲಿವರೆಗೆ ಬರಕ್ ಚಾನ್ಸ್ ಇರ್ಲಿಲ್ಲ. ಅಂದ್ರ ಊರಿನ ಪಕ್ಕನ ಅಲ್ಲೇ ವೆಹಿಕಲ್ ನಿಂದಿರಿಸಿ ಬರ್ತಿದ್ರು. ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತಕ್ಕಂಥ ಸಂದರ್ಭದಾಗ ಇದು ಹೆಚ್ಚು ಫೋಕಸ್ ಆಗತ್ತು. ಆಮೇಲೆ 2010-11ರಲ್ಲಿ ಏನಾಯ್ತಂದ್ರ ಆರ್ಕಲೆ ಡಿಪಾರ್ಟ್ಮೆಂಟ್ ನಾಗ ಬಂದಿದ್ರು. ಅಂದ್ರೆ ಅವ್ರೇನಂದ್ರ ಸರ್ವೆ ಮಾಡ್ಬೇಕಂತ ಬಂದಿದ್ರು. ಇದ್ರ ಪೂರ್ವದಾಗ ಏನಂದ್ರೆ ಸುಂದರ್ ಅವರು ತಂದಿದ್ರು.
ಇದು ಧಾರವಾಡ ಯೂನಿವರ್ಸಿಟಿಯಲ್ಲಿ ಅವರು ಇದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ ಇಲ್ಲೆಲ್ಲ ಬಂದು ಇದನ್ನೆಲ್ಲ ಸರ್ವೆ ಮಾಡಿ ಉತ್ಖನನ ಮಾಡಿದ್ರು. ಇದೆ ದುರ್ಗದಡಿ ಪಕ್ಕದಲ್ಲೇ ಒಂದು ವಿಶಾಲವಾದ ಜಾಗ ಇದೆ. ಆ ಜಾಗದಾಗ ಏನಂದ್ರೆ ಉತ್ಖನನ ಮಾಡಿದ್ರು. ಉತ್ಖನನ ಮಾಡಿದ ನಂತರ ಏನಂದ್ರೆ ಇದು ಇಷ್ಟು ಕಬ್ಬಿಣ ಇಲಾಖೆಗೆ ಸಂಬಂಧಪಟ್ಟಂತ ಇದಾಯ್ತು. ಯಾಕಂದ್ರೆ ನಾವ್ ಅಲ್ಲಿ ಮೋರರ್ ಮನೆ ಕಡೆ ಹೋದ್ನಂದ್ರೆ ಅಲ್ಲಿ ಇವತ್ತು ಕೂಡ ಕಬ್ಬಿಣ ಅವ್ರು ಬಳಕೆ ಮಾಡಿದಂತ ಕಬ್ಬಿಣದ ಚೂರುಗಳನ್ನ ನಾವು ಇವತ್ತು ಕೂಡ ಅಲ್ಲಿ ಕಾಣಬಹುದಾಗಿದೆ. ಅಲ್ಲಿ ಅಷ್ಟೇ ಸಿಗುತ್ತೆ, ಮತ್ತೆ ಬೇರೆ ಕಡೆ ಎಲ್ಲೋ ಕಬ್ಬಿಣ ಸಿಗಂಗಿಲ್ಲ. ಅದೇ ಇದಾಗ ಏನಾಯ್ತಂದ್ರೆ ಈ ಒಂದು ಪ್ರದೇಶದ ಒಂದು ಇತಿಹಾಸ ಏನಂದ್ರೆ ದುರ್ಗದಡಿ ಅಂತ ಕರೀತಾರೆ. ಯಾಕಂದ್ರೆ ಈ ದುರ್ಗದಡಿ ಅಂದ್ರೆ ಇಲ್ಲಿ ದುರ್ಗಮ ವಾಸವಾಗಿಲ್ಲ ಅಂತ ಒಂದು ಪ್ರತೀತಿ ಅವರು. ಯಾಕಂದ್ರೆ ಅಲ್ಲಿದ್ದ ಅವರೆಲ್ಲ ಭಜನೆ ಮಾಡ್ತಕ್ಕಂಥದ್ದು, ಅಲ್ಲಿ ಪಲ್ಲಕ್ಕಿಯನ್ನು ತಗೊಂಡ್ಬರ್ತಕ್ಕಂಥದ್ದು, ಇಲ್ಲಿ ಬರ್ತಿದ್ರಂತೆ. ಇಲ್ಲಿ ಬಂದ ನಂತರ ಅವ್ರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ರಂತ ಅವಾಗಿನ ಜನರು ಹೇಳ್ತಾ ಇರ್ತಾರೆ. ಅಂದ್ರೆ ನಾವೇನಂದ್ರೆ ಈ ದುರ್ಗದಡಿ ನಮ್ಮ ಮೋರ್ಯಾರ್ ಮನೆಯಲ್ಲಿ ಅತಿ ಹೆಚ್ಚು ಪೇಂಟಿಂಗ್ ಗಳನ್ನ ಹೊಂದಿರತಕ್ಕಂಥದ್ದು. ಈ ಸಣ್ಣ ಪೇಂಟಿಂಗ್ ಇಂದ ಹಿಡಿದು ಬೃಹದಾಕಾರದ ಪೇಂಟಿಂಗ್ ಗಳನ್ನು ನೋಡಬಹುದು. ಆ ನಂತರ ಇಲ್ಲಿ ಏನಂದ್ರಪ್ಪ ಅಂದ್ರ ಸರಿಸುಮಾರು 27 ಜನ ಚೈನ್ ಸಿಸ್ಟಮ್ ಇರ್ತಕ್ಕಂಥ, ಅಂದ್ರೆ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನೃತ್ಯ ಮಾಡ್ತಕ್ಕಂಥ ಒಂದು ಚಿತ್ರನೂ ಕೂಡ ಅದ್ಭುತವಾದಂತ ಚಿತ್ರ ಇಲ್ಲಿ ಇರ್ತಕ್ಕಂಥದ್ದು. ಇದನ್ನ ಬಿಟ್ಟರೆ ಬೇರೆ ಕಡೆ ಸಿಗ್ತವೆ. ಅಲ್ಲೇನಂದ್ರೆ ಕೆಲವು ಬೆರಳೆಣಿಕೆ ಮಾತ್ರ ಕೈ ಹಿಡಿದು ಇರ್ತಕ್ಕಂಥ ಚಿತ್ರಗಳನ್ನ ನೋಡ್ತಾ ಹೋಗ್ತೀವಿ ನಾವು. ಆನಂತರ ಇವ್ರ ಕಲಾಕೃತಿ ಹೆಂಗಿದೆ ಅಂದ್ರೆ ಪ್ರತಿಯೊಂದು ಪ್ರಾಣಿಗಳನ್ನು ಕೂಡ ಅವರು ತೋರಿಸ್ತಾ ಹೋಗ್ತಾರೆ. ನೀವು ನೋಡ್ರಿ, ಈಗ ಇಲ್ಲೆಲ್ಲ ಏನಾಗೈತೆ ಅಂದ್ರೆ ಕುದುರೆ ಚಿತ್ರಗಳನ್ನ ಇರ್ತಕ್ಕಂಥದ್ದು, ಆನಂತರ ಈ ಒಂದು ಜಿರಾಫಿ ಒಂದು ಚಿತ್ರ ಇರ್ತಕ್ಕಂಥದ್ದು, ಆನಂತರ ಇದ್ರ ಮೇಲೆ ಬೇಟೆ ಆಡ್ತಕ್ಕಂಥದ್ದು, ಜೊತೆಗೆ ಏನಂದ್ರೆ ನವಿಲಿನ ಚಿತ್ರನೂ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ತುಂಬಾ ವಿಶೇಷ ಅಂದ್ರೆ ನಿಜವಾಗ್ಲು. ಯಾಕಂದ್ರೆ ಅವಾಗಿನ ಇದು ಅವಾಗ್ಲೇ ಅವ್ರಿಗೆ ಆ ಪರಿಕಲ್ಪನೆ ಇತ್ತಲ್ಲ, ಎಲ್ಲಾ ಪ್ರಾಣಿಗಳ ಚಿತ್ರಗಳನ್ನು ಕೂಡ ನಾವು ತೋರಿಸಬಹುದು ಅನ್ನೋದೊಂದು. ಯಾಕಂದ್ರೆ ಮುಂದಿನ ಜನಾಂಗ ಕೂಡ ಅವರು ಗೊತ್ತಿರ್ಲಿ ಅಂತಂದೇನೋ ಅಥವಾ ತಮ್ಮ ಇರುವಿಕೆಯನ್ನ ತೋರಿಸ್ಲಿಕ್ಕಾಗಿವೇನೋ ಅವ್ರು ನಿರಂತರ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ಬಂಡೆಗಳಿಗೂ ಕೂಡ ನಾವು ಪೇಂಟಿಂಗ್ ಅನ್ನು ನೋಡ್ತಾ ಹೋಗ್ತೀವಿ. ನೀವೆಲ್ಲ ನೋಡ್ರಿ, ಪ್ರತಿಯೊಂದು ಗುಂಡು ನೋಡ್ತಾ ಹೋಗ್ರಿ, ಎಲ್ಲ ಇಲ್ಲಿ ಏನಂದ್ರಪ್ಪ ಅಂದ್ರೆ ಪೇಂಟಿಂಗ್ ಗಳಿಂದ ತುಂಬಿರ್ತಕ್ಕಂಥ ಒಂದು ಪ್ರದೇಶವಾಗಿದೆ. ಹಾಗಾಗಿ ಏನಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಏನಂದ್ರಪ್ಪ ಅಂದ್ರೆ ಅತ್ಯಂತ ವಿರಳ ಜನ. ಯಾಕಂದ್ರೆ ಇಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ಅಂದ್ರೆ ಎಲ್ಲ ಈಗ ಮಳೆ ಬಂದೆಲ್ಲ ಕಾಡು ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಏನಂದ್ರೆ ಜಾಸ್ತಿ ಜನ ಇಲ್ಲಿ ಬರಂಗಿಲ್ಲ. ಅಂದ್ರೆ ಅದ್ಭುತವಾದಂತ ಸ್ಥಳ ಯಾವ್ದಂದ್ರಪ್ಪ ಅಂದ್ರೆ ನಾವು ಈ ಒಂದು ದುರ್ಗದಡಿ ಅಂತಂದು ಹೇಳ್ಬೋದಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇಷ್ಟೆಲ್ಲ ಮಹತ್ವದ ಸ್ಥಳ ಇದು ದುರ್ಗದಡಿ. ಯಾಕಂದ್ರೆ ನಾವು ಮೂರರ್ ಬೆಟ್ಟಕ್ಕೆ ಬಂದು ನೇರವಾಗಿ ಪೇಂಟಿಂಗ್ಸ್ ನೋಡ್ಕೊಂಡು ಸೀದಾ ಶಿಲಾಯುಗ ಸಮಾಧಿಗಳನ್ನ ನೋಡಕ್ ಹೋಗ್ತಾ ಇದ್ವಿ. ಅದರ ಹೊರತಾಗಿ ಇನ್ನೊಂದು ಪ್ರಪಂಚ ನಮ್ಗೆ ತೆರೆದುಕೊಂಡಿದೆ. ನಿಜಕ್ಕೂ ಬಂದವರೆಲ್ಲ ಇದನ್ನು ಕೂಡ ಒಂದು ನೋಡ್ಬೇಕು. ಯಾಕೆಂದ್ರೆ ಶಿಲಾ ಸಮಾಧಿಗಳನ್ನ ನೋಡಿದವರು ಮತ್ತೆ ಈ ಪೇಂಟಿಂಗ್ಸ್ ಗಳನ್ನ ನೋಡುವಂತ ವ್ಯವಸ್ಥೆ ಮುಂದಿನ ದಿನಮಾನಗಳಲ್ಲಿ ಆಗ್ಲಿ ಅಂತ ಆಶಿಸ್ತಾ ಇದೀನಿ. ಈ ಪ್ರದೇಶದಿಂದ ನಮಗೆ ಶಿಲಾ ಸಮಾಧಿಗಳು ಸಂಪೂರ್ಣವಾಗಿ ಅಲ್ಲಿ ಯಾವುದೇ ಚಟುವಟಿಕೆ ನಡೆದ್ರು ಕೂಡ ನಮಗೆ ಕಾಣುವ ರೀತಿ ಈ ಒಂದು ನಿರ್ಮಾಣ ಆಗಿರುವಂತದ್ದು. ನಿಮ್ಗೆ ಅದನ್ನು ತೋರಿಸ್ತೀನಿ, ಮೇಲೆ ಹತ್ತಿ. ಅದ್ಭುತ ಸ್ಥಳ. ನೀವ್ ಯಾರಾದ್ರೂ ಬರೋರಿದ್ರೆ ಚಂದ್ರಣ್ಣ ಹಾಗೂ ಮಂಜುನಾಥ್ ಸರ್ ಹಾಗೆ ಹುಸೇನ್ ಬಾಷಾ ಅವ್ರನ್ನ ಕೂಡ ಸಂಪರ್ಕ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದೀನಿ. ಬನ್ನಿ, ಇನ್ನು ಎಷ್ಟು ಮಹತ್ವದ ಸ್ಥಳಗಳಿದೆ ಅದನ್ನ ತೋರಿಸ್ಕೊಡ್ತೀನಿ. ಅಣ್ಣ, ಇದೇನಿದು? ಅದ್ ನಿಮ್ ಕಣ್ಣಿಗೆ ಎಲ್ಲ ಏನಂದ್ರೆ ಒಂಥರ ಕಲ್ಲು ಕಾಣುತ್ತೆ. ಆದ್ರೆ ಈ ಕಲ್ಲಲ್ಲಿ ಇದು ಈ ಮೋರ್ಯರು ಏನಂದ್ರಪ್ಪ ಅಂದ್ರೆ ಆಯುಧಗಳನ್ನ ರೆಡಿ ಮಾಡ್ತಿದ್ರು ಅವ್ರು. ನೋಡಿ, ಇಲ್ಲೆಲ್ಲ ಚೂಪಾದ ಆಕೃತಿ. ಅವ್ರೇನ್ ಮಾಡ್ತಿದ್ರು ಅಂದ್ರ ಈ ಕಲ್ಲನ್ನ ಹಿಡಿದು ಏನ್ ಮಾಡ್ತಿದ್ರು ಅಂದ್ರ ಆ ಮಾಂಸವನ್ನ ಅಂದ್ರೆ ಪ್ರಾಣಿಗಳನ್ನ ಇದ್ ಮಾಡ್ತಿದ್ರಲ್ಲ ತಿನ್ನಕ್ಕೋಸ್ಕರ ಅವ್ರೇನ್ ಮಾಡ್ತಿದ್ರು ಅಂದ್ರ ಅದನ್ನ ಈ ತರ ಏನ್ ಮಾಡ್ತಿದ್ರು ಅಂದ್ರೆ ಬಿಡಿಸ್ತಿದ್ರು ಅವ್ರು. ನೋಡಿ ಎಷ್ಟು ಚೂಪಾದ ಒಂದು ಇದು ವ್ಯವಸ್ಥೆ ಇರ್ತಕ್ಕಂಥದ್ದು. ಅಂದ್ರೆ ಇದೇನಾಗಿದೆ ಅಂದ್ರೆ ಇನ್ನೂ ಸ್ವಲ್ಪ ಮುರಿದಿದೆ. ಅಂದ್ರೆ ಕೊಡಲಿ ಆಕಾರದಾಗಿರ್ತಕ್ಕಂಥ ಒಂದು ಇದು ಆಯುಧ. ಇದು ಮೋರ್ಯರ್ ಬಳಕೆ ಮಾಡಿರ್ತಕ್ಕಂಥದ್ದು. ಇದು ಶಿಲೆ ಬದಲಾಗೈತಲ್ಲ ಇದು ಯಾವ್ದು? ಇದೇನಂದ್ರೆ ಬೆಣಚು ಕಲ್ಲುಗಳನ್ನ ಜಾಸ್ತಿ ಬಳಕೆ ಮಾಡ್ತಿದ್ರು ಅವ್ರು. ಬೆಣಚು ಕಲ್ಲುಗಳನ್ನ, ಆನಂತರ ಈ ಕರೆಕಲ್ಲು ಅಂತ ಬರುತ್ತೆ, ಕರೆಕಲ್ಲಿನಲ್ಲಿ ಸಿಗ್ತೈತಿ. ಬಟ್ ಏನಂದ್ರ ಅವು ಅದು ಬೇಗ ಮುರಿದು ಹೋಗ್ಬಿಡ್ತಿದ್ವು. ಅಂದ್ರ ಇದಾಗ್ಬಿಡ್ತಿದ್ವು. ಅಷ್ಟೊಂದು ಮೃದುವಾದ ಕಲ್ಲು ಅಂತ ಇದು ಮಾಡ್ತಿದ್ರಲ್ಲ. ಈ ಬೆಣಚುಗಳು ಅತ್ಯಂತ ಹೊರಟಾಗಿರ್ತಕ್ಕಂಥದ್ದು. ಹಾಗಾಗಿ ಏನಂದ್ರೆ ಮೋರ್ಯರ್ ಅತ್ಯಂತ ಹೆಚ್ಚು ಬಳಕೆ ಮಾಡಿರ್ತಕ್ಕಂಥದ್ದು ಈ ಬೆಣಚು ಕಲ್ಲುಗಳನ್ನ ಅವ್ರು ಉಪಯೋಗ ಮಾಡಿದ್ದಾರೆ. ದೊಡ್ಡ ನಿಜ ಕೂಡ ಒಂದು ಅದ್ಭುತ ಸ್ಥಳ ಇದು. ಇದು ಕರ್ಕೊಂಬಂದವ್ರಿಗೆ ನಿಜಕ್ಕೂ ಅವ್ರಿಗೆ ಎಷ್ಟು ಸಾಲ ಮಾಡಿದ್ರು ಕಮ್ಮಿನೇ. ನೀವು ನೋಡ್ಬೋದು, ಈ ಬೃಹತ್ತಾದ ಸಂಧಿಯೊಳಗೆ ಆದಿಮಾನವ ಚಿತ್ರ ಬಿಡಿಸಿರುವಂಥದ್ದು ಕಾಣ್ತಾ. ಇಲ್ಲೆರಡು ಚಿತ್ರ ಇದಾವೆ. ನಿಜಕ್ಕೂ ಅದ್ಭುತ ಅಂದ್ರೆ ಅದ್ಭುತ. ಸಹಜವಾಗಿ ಯಾರು ಬರಬಾರ್ದು. ಯಾಕಂದ್ರೆ ಅವರು ತಮ್ಮ ಗುರುಗಳು ಯಾರು ನೋಡಿಲ್ಲ ನೋಡ್ರಿ ಅವ್ನು. ನೋಡಿ, ಫಸ್ಟ್ 2006 ನಾನು ನೋಡ್ಕೊಂಡು 2006 ಏನೋ ಹುಟ್ಟಿ